ಓಕೆ. ಇನ್ನ ಫ್ರೆಂಡ್ಶಿಪ್ ಅಂತ ಬಂದಾಗ ಮಂಜು, ಗೌತಮಿ ಮತ್ತೆ ಮೋಕ್ಷಿತ್ ಅವರು ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು. ಇದಕ್ಕಿದ್ದಂಗೆ ಮೋಕ್ಷಿತ್ ಅವರು ಆ ಟೀಮಿಂದ ಹೊರಗೆ ಬಂದ್ಬಿಡ್ತಾರೆ. ಅಂಡ್ ಅವರು ಫಸ್ಟ್ ಎಲ್ಲ ಮಂಜು ಅವರಿಗೆ ಸ್ವಲ್ಪ ಜಾಸ್ತಿ ಅಂದ್ರೆ ಮಂಜು ಅವ್ರದ್ದು ನೆಗೆಟಿವ್ಸ್ ಜಾಸ್ತಿ ಹೇಳ್ತಿದ್ರು. ಬಟ್ ಈ ನಡುವೆ ಅವ್ರಿಗೆ ಗೌತಮಿ ಮೇಲೇನು ಸ್ವಲ್ಪ ಸಿಟ್ಟು ಬಂದಿರಂಗಿದೆ. ಅದು ಯಾವ ರೀಸನ್ಗೆ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಅಂದ್ರೆ ನೀವು ಮನೆ ಒಳಗಡೆ ಇದ್ದಿದ್ರಿಂದ. ಅದು ಆ್ಯಕ್ಚುಲಿ ಅವ್ರ 3 ಜನ ಮೋಕ್ಷಿತ ಸಪ್ರೇಟ್ ಆಗಿದೆ ನಮ್ಗೆ ಒಂದು ದೊಡ್ಡ ಶಾಕ್ ಆಗಿತ್ತು. ಬಟ್ ಅವರು ಜಾಸ್ತಿ ಶೇರ್ ಮಾಡ್ಕೊಂಡಿರೋದು ಐ ಥಿಂಕ್ ಐಶ್ವರ್ಯ ಅವ್ರ ಜೊತೆ ಮತ್ತೆ ಶಿಶಿರ್ ಅವ್ರ ಜೊತೆ ತುಂಬ ಐ ಥಿಂಕ್ ಒಂದು ಇಡೀ ರಾತ್ರಿ ಕೂತ್ಕೊಂಡು ಶೇರ್ ಮಾಡ್ಕೊಂಡು, ನಮಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ನಾಲೆಜ್ ಇರಲಿಲ್ಲ, ಆಮೇಲೆ ಗೊತ್ತಿರಲಿಲ್ಲ ಏನಾಯಿತು ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಿಸಿದ್ದು ಕೆಲವೊಂದು ಮಾತುಗಳು ಮಂಜಣ್ಣನ ಜೊತೆ ಮೋಸ್ಟ್ಲಿ ಅದೇನೋ ಇಲ್ಲಿ ಹೇಳಿ ಅಲ್ಲಿ ಹೇಳಿ ಆ ಥರ ಏನಾದರೂ ಒಂದು ಆಗಿರುತ್ತೆ. ಇಲ್ಲಾಂದರೆ ಅವ್ರಿಗೆ ಅನಿಸ್ಬಿಡ್ತು ಒಂದು ಚಿಕ್ಕ ಕ್ಲಸ್ಟ್ರಲ್ಲಿದ್ದೀನಿ. ಸೊ ನಾನು ನೆಕ್ಸ್ಟ್ ಅವ್ರನ್ನ ಉತ್ತಮ ಕೊಡೋಗ ಅವ್ರಿಗೆ ಹೇಳಿದೆ, ಮನೆಯಲ್ಲಿ ಇವಾಗ ನೀವು ಬ್ಲೂಮ್ ಆಗಿದ್ದೀರಾ, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಮನೆ ತುಂಬ ಕಾಣ್ತಾ ಇದ್ದೀರಾ, ಎಲ್ಲರ ಜೊತೆ ಕಾಣ್ತಾ ಇದ್ದೀರಾ, ತುಂಬ ಪ್ಲಸ್ ಆಗುತ್ತೆ ನಿಮಗೆ ಅಂತ. ಆಮೇಲೆ ಸ್ವಲ್ಪ ಅವರು ಟಾಸ್ಕ್ ವಿಷಯದಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಟಾಸ್ಕಲ್ಲಿ. ಆಮೇಲೆ ಎಲ್ಲೋ ಒಂದು ವಾಯ್ಸ್ ಔಟ್ ಆಗ್ತಾಯಿತ್ತು ಅವರು. ಬಟ್ ಆ ಕ್ಲಸ್ಟ್ರಲ್ಲಿದ್ದಾಗ ಅವ್ರಿಗೆ ಆಚೆ ಬರೋಕ್ಕಾಗ್ತಿರಲಿಲ್ಲ, ಅಲ್ಲೇ ಇದ್ದರು, ಬೇರೆ ಯಾರೂ ಕಾಣ್ತಿರ್ಲಿಲ್ಲ. ಆಮೇಲೆ ಇವ್ರ ಜೊತೆ ಅದು ಹೆಂಗೆ ಸಿಟ್ಟು ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ತುಂಬ ಅವ್ರು ಸ್ಟಾರ್ಟಿಂಗ್ ಅಂತೂ ಟ್ವಿನ್ನಿಂಗ್ ಥರ ಮಾಡ್ತಿದ್ರು. ಡ್ರೆಸ್ಸಸ್ ಎಲ್ಲ ಟ್ವಿನ್ನಿಂಗ್ ಎಲ್ಲ ಮಾಡಿಕೊಂಡು ಈ ಥರ ಬಟ್ಟೆ ಹಾಕೊಂಡು ಈ ಥರ ಇದು ಮಾಡೋಣ ಅಂತ ಟ್ವಿನ್ನಿಂಗ್ ಥರ ಇದ್ದಿದ್ದು. ಸೊ ಅವರಿಬ್ಬರ ಮಧ್ಯದಲ್ಲಿ ಅದಾಗುತ್ತೆ ಅಂದರೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್. ಬಟ್ ಡೆಫಿನೆಟ್ಲಿ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಇಲ್ಲಾಂದರೆ ಸುಮ್ಮನೆ ಆ ಥರ ಸಪ್ರೇಟ್ ಆಗೋದು ಕಷ್ಟ. ಕೆಲವೊಂದು ಇರುತ್ತೆ, ಒಂದು ಕಾರಣ ಇದ್ದೇ ಇರುತ್ತೆ.